ಹಾಯ್ ನಮಸ್ತೆ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಚೇತನ್ ಬ್ಲಾಗ್ಸ್. ಇವತ್ತು ಭೀಮ್ ನಮಾಸೆ, ಆಲ್ಮೋಸ್ಟ್ ಟೈಮು 9:20 ಆಗಿದೆ. ಇವಾಗ ಎಲ್ಲ ಪೂಜೆಗೆಲ್ಲ ರೆಡಿ ಆಗಿದೆ. ಇವಾಗ ಪೂಜೆ ಮಾಡಿಬಿಟ್ಟು ಇವ್ರು ಪೂಜೆ ಮಾಡಬೇಕು. ಏನಕ್ಕಂದರೆ ಅವ್ರ ಕೆಲಸಕ್ಕೆ ಟೈಮ್ ಆಗಿದೆ ಅಂತ ಇದು ಮಾಡ್ತಿದ್ದಾರೆ. ಸೊ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಪೂಜೆ ಮಾಡಿಬಿಟ್ಟು ಅವ್ರಿಗೂ ಒಂದು ಸ್ವಲ್ಪ ಪೂಜೆ ಮಾಡ್ಬಿಟ್ಟು ಕಳಿಸ್ಬಿಟ್ರೆ ಇವತ್ತಿನ ದಿನ ಸ್ವಲ್ಪ ಸಮಾಧಾನವಾಗಿರ್ಬೋದು. ಸರಿ, ಬನ್ನಿ ಪೂಜೆ ಮಾಡ್ತೀನಿ. ಟೈಮ್ ಆಗೋಗಿತ್ತು, ಜಾಸ್ತಿನೇ ಆಗಿತ್ತು. ಆದರೆ ಏನಂದರೆ ನೆನ್ನೆನೇ ನಾವು ಎಲ್ಲ ಮಾಡ್ಕೋಬೇಕಿತ್ತು, ಬಟ್ ಮಾಡ್ಕೊಳಕ್ಕಾಗಲಿಲ್ಲ. ಜಸ್ಟ್ ನೆಲ ಎಲ್ಲ ಒರೆಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ವಿ. ಈ ಪೂಜೆ ಸಾಮಾನು ನಾನು ಸ್ವಲ್ಪ ದೇವ್ರ ಮನೇಲಿ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ಅಂದರೆ ತುಂಬ ಜಾಸ್ತಿ ಏನಿಲ್ಲ, ಬಟ್ ಆದರೂ ತುಂಬ ಟೈಮ್ ನಡೆಯುತ್ತೆ ಎಲ್ಲ ತೊಳೆದು ಬೆಳಗ್ಗೆ ಎಲ್ಲ ರೆಡಿ ಮಾಡೋದಕ್ಕೆ. ನಾನು ಅದಕ್ಕೆ ಹಿಂದಿನ ದಿನವೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ, ಬೇರೆ ಏನೇನೋ ಕೆಲಸ ಇತ್ತು ಅಂತ. ಆಮೇಲೆ ಅದಕ್ಕೆ ಅಮ್ಮನೇ ಬೆಳಗಿನ ಜಾವ 3:30 ಎದ್ದಿದ್ದಾರೆ. ಅವರು 3:30 ಎದ್ಬಿಟ್ಟು ಇನ್ನೊಂದು ಸತಿ ಎಲ್ಲ ಮನೆ ಒರೆಸ್ಕೊಂಡು ಆಮೇಲೆ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ರು. ಕಳಸ ಮತ್ತು ಇನ್ನೊಂದು ನಾನು ಲಕ್ಷ್ಮಿದು ಕುಂಚ ಸೇರು ಇಟ್ಕೊಂಡಿದ್ದೀನಲ್ಲ, ಕುಂಚಲಕ್ಷ್ಮಿ ಸೇರು, ಅವೆರಡನ್ನ ಮಾತ್ರ ಬಿಟ್ಟಿದ್ರು. ಏನಕ್ಕಂದ್ರೆ ಅವೆರಡನ್ನೂ ಅಮ್ಮಂಗೆ ಮಾಡೋಕ್ಕೆ ಬರಲ್ಲ ಕರೆಕ್ಟಾಗಿ. ಅದಕ್ಕೆ ನಾನು ಅದಕ್ಕೆ ಆಮೇಲೆ ನಾನು ಬೆಳಗ್ಗೆ ಎದ್ದು ಏನೋ ಇನ್ನೂ ಒಂದು ಸ್ವಲ್ಪ ಏನೇನೋ ಕೆಲಸ ಇತ್ತು, ಅದು ಸ್ವಲ್ಪ ಮಾಡ್ಕೊಂಡು ಬಂದು ಸ್ನಾನ ಮಾಡ್ಕೊಂಡು ಬಂದು ಇದು ಸೇರು ಮತ್ತು ಕಳಸ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು 7 ಗಂಟೆಗೆ ಎದ್ದೆ, ಬಟ್ ಏನಂದರೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಆಮೇಲೆ ಒಬ್ಬರು ಮಗುನ ಇಟ್ಕೊಳ್ಲೇಬೇಕು, ಮಗು ಬಿಟ್ಟಂತೂ ಎಲ್ಲರೂ ಮಾಡೋಕ್ಕಾಗಲ್ಲ. ಆಮೇಲೆ ಚೇತನ್ ಬೇರೆ ಪಾಪಗೆ ಬೇರೆ ತುಪ್ಪ ಎಲ್ಲ ಖಾಲಿಯಾಗಿತ್ತು, ಅವ್ನು ಅದಕ್ಕೆ ಸ್ವಲ್ಪ ಹೋಗಿದ್ದ ತರೋದಕ್ಕಂತ. ಆಮೇಲೆ ನಮ್ಮ ಅಣ್ಣನೂ ಸ್ವಲ್ಪ ಹೊತ್ತು ಇಟ್ಕೊಂಡು ಅವ್ನು ಕೆಲ್ಸಕ್ಕೆ ಹೋದ. ಆಮೇಲೆ ತಿರ್ಗಾ ನಾನು ಇಟ್ಕೊಂಡೆ ಮಗುನ. ಅದೇ ಥರ ಮಗು ಇದ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು ಎಷ್ಟು ಕೆಲಸ ಇರುತ್ತೆ, ಮತ್ತು ಈ ಟೈಮೇ ಸಾಕಾಗಲ್ಲ ಅಂತ. ಆ ಥರ ಎಲ್ಲ ಒಟ್ಟು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಪೂಜೆಗೆ ನಾನು ರೆಡಿ ಮಾಡ್ಕೊಂಡಾಯಿತು. ಆಮೇಲೆ ಏನಕ್ಕಂದರೆ ಎಕ್ಸ್ಟ್ರಾ ಇದು ಭೀಮೇಶ್ವರ ಅವ್ರ ವ್ರತ ಬೇರೆ ಮಾಡಬೇಕಲ್ವ, ಅದಕ್ಕೆ ಏನಂದರೆ ಇವಾಗ ನಾನು ಲಾಸ್ಟ್ ಇಯರಿಂದನೂ ಅಷ್ಟೇ, ನಾನು ಲಾಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿರೋದು. ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಈ ಥರ ಇದು ಪೂಜೆ ಮಾಡೋದಿದ್ದರೆ ಈ ಭೀಮ್ ನಮಾಸೆ ಅಟ್ಲೀಸ್ಟ್ 7 ಇಯರ್ಸ್ ಮಾಡಿ ಆಮೇಲೆ ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಭೀಮ್ ನಮಾಸೆ ಎಲ್ಲರೂ ಇವಾಗ ಬೇರೆ ಕಡೆ ಕೇಳಿರೋ ಪ್ರಕಾರ ನಾನು ಭೀಮ್ ನಮಾಸೆ ನಾವು ಮಾಡ್ತೀವಿ ಅಂದರೆ ಭೀಮೇಶ್ವರ ವ್ರತ ಮಾಡಿದ್ರೆ ಅದು ತುಂಬ ಅಂದರೆ ಅದ್ರ ಪೂರ್ತಿ ಪ್ರತಿಫಲ ನಮಗೆ ಸಿಗುತ್ತೆ ಅಂತ ಹೇಳೋದನ್ನ ಕೇಳಿಸ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಲಾಸ್ಟ್ ಇಯರಿಂದನೂ ಅಷ್ಟೇ ಆ ಭೀಮೇಶ್ವರ ವ್ರತ ಮಾಡಿಬಿಟ್ಟು ಆಮೇಲೆ ಇವ್ರಿಗೆ ಪಾತ್ ಪೂಜೆ ಮಾಡೋದು, ಅಲ್ಲಿವರೆಗೂ ನಾನು ಮಾಡೋದಿಲ್ಲ. ಭೀಮೇಶ್ವರ ವ್ರತ ಮಾಡಬೇಕಂದ್ರೆ ಗೊತ್ತಿರುತ್ತೆ, ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಅದಕ್ಕೇ ಟೈಮ್ ತೊಗೊಳುತ್ತೆ ಸ್ವಲ್ಪ. ಅದೆಲ್ಲ ನಾನು ಆಮೇಲೆ ಏನು ಗೊತ್ತಾ, ನಾನು ಹಿಂದಿನ ದಿನವೇ ಎಲ್ಲ ಕೆಳಗೆ ಇಳಿಸ್ಕೊಂಡಿದ್ರೆ ಈಸಿ ಆಗ್ತಿತ್ತು. ಆದರೆ ನಾನೇನು ಇಳಿಸ್ಕೊಂಡು ಇಲ್ಲ, ನಾನೇನು ಮಾಡೂ ಇಲ್ಲ. ಏನಕ್ಕಂದರೆ ನಂಗೆ ಹಿಂದಿನ ದಿನ ಸ್ವಲ್ಪ ಹುಷಾರಿಲ್ದಿರಲಿಲ್ಲ, ಅದಕ್ಕೆ ನಾನು ಏನು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೆ, ನಾನೇನು ಮಾಡಿದೆ. ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ಅದೆಲ್ಲ ಹುಡುಕಿ ತಗೊಂಡು ಮಾಡೋ ಅಷ್ಟರಲ್ಲಿ ಎಷ್ಟು ಇವ್ರಿಗೆ ಪೂಜೆ ಮಾಡಿದಾಗ ಮೇ ಬಿ 10:30 11 ಗಂಟೆನೋ ಆಯಿತು. ಇವರು ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟಿಫನ್ ತಿಂದ್ಬಿಟ್ಟು ಅರ್ಜೆಂಟಾಗಿ ಸ್ವಲ್ಪ ನನ್ನ ಮೇಲೆ ಟೈಮ್ ಹಿಂಗೆ ಎಷ್ಟು ಮಾಡಿದೆ ನೋಡು, ನನಗಲ್ಲಿ ಸುಮ್ಮನೆ ಏನಾದರೂ ಹೇಳ್ತಾರೆ, ಇದೆಲ್ಲ ಕೇಳಿಸ್ಕೋಬೇಕಲ್ಲಿ ಅಂತ ಪೂಜೆ ಅವ್ರು ಬೇಡ ಅಂದರು. ಬಟ್ ನನಗೇನಂದರೆ ಮಾಡಲೇಬೇಕು, ಏಕೆಂದರೆ ಲಾಸ್ಟ್ ಇಯರ್ ಮಾಡಿದ್ದೀನಿ, ನಾನು 7 ಇಯರ್ಸ್ ಮಾಡಲೇಬೇಕು. ಅವ್ರಿಗೋಸ್ಕರ ಅಲ್ಲ, ನನಗೋಸ್ಕರ ನಾನು ಮಾಡ್ಕೊಂಡಿದ್ದೀನಿ. ಇನ್ನು ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ಬೋದು ಅಂತ. ಎಷ್ಟೇ ಓದಿದ್ರು ಏನೇ ಮಾಡಿದ್ರು ನಾವು ಕೆಲವು ಟ್ರೆಡಿಷನ್ ಅಂತೂ ನಾವು ಫಾಲೋ ಮಾಡಲೇಬೇಕಾಗತ್ತೆ. ನನಗೆ ಈ ಥರ ಎಲ್ಲ ಮಾಡೋದು ನನಗೆ ಇಷ್ಟ ಕೂಡ, ಖುಷಿನೂ ಕೊಡುತ್ತೆ, ಮತ್ತು ನಂಗೆ ಇಷ್ಟ ಈ ಥರ ಎಲ್ಲ ಮಾಡೋದಕ್ಕೆ. ಹಾಯ್ ಮಾಡು ಗುಂಜು ಒಂಗಾಡಿ ಇರಮ್ಮ ಅಲ್ಲೋಡು. ಇವಾಗೆಲ್ಲ ಮುಗೀತು. ಚೇತನ್ ಇವಾಗ ಕೆಲ್ಸಕ್ಕೆ ಹೋದ್ರು. ಕೆಲ್ಸಕ್ಕೆ ಹೋಗೋಷ್ಟಕ್ಕೆ 11 ಗಂಟೆ ಆಯಿತು. ಲೇಟೇ ಆಗೋಯ್ತು ಇವತ್ತು. ಲಾಸ್ಟ್ ಟೈಮ್ ನಾನು ಪ್ರೆಗ್ನೆಂಟ್ ಇದ್ದೆ, ಈ ಟೈಮಲ್ಲಿ ಒಂದು 5.5-6 ಮಂತ್ಸ್ ಏನೋ ಇತ್ತು. ಅವಾಗ ಮಾಡಿದಾಗ ನಾನು ಬೆಳಗ್ಗೆನೇ ಮಾಡಿದ್ದೆ, ಅಂದರೆ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಬಟ್ ಯಾಕಪ್ಪ ಚಿನ್ನೋ ಯಾಕೆ, ಬಟ್ ಈ ಟೈಮ್ ಆಗಲೇ ಇಲ್ಲ, ನೀನೇನು ಮಾಡೇ ಇರಲಿಲ್ಲ. ಏನಕ್ಕಂದರೆ ನನಗೆ ಅದೇ ಅದು ಕಾಲ್ಗೆ ಇದಾಗಿದೆ ಅಂತ ಹೇಳಿದ್ನಲ್ಲ, ಅದು ಸ್ವಲ್ಪ ಜಾಸ್ತಿನೇ ಆಗ್ತಿದೆ. ಅದೊಂಥರ ಟೆನ್ಷನ್ ಆಗಿಬಿಟ್ಟಿದೆ. ನಾಗರದೆಲ್ಲ ಮಾಡ್ಕೊಂಡು ಬಂದಿದ್ದೀನಿ, ನೋಡಬೇಕು. ಅದು 2-3 ಕಡೆ ಕೇಳಿದ್ವಿ, ಅದೇ ನಾಗರದ್ದು ಅಂತ ಅವತ್ತು ಹೇಳಿದ್ನಲ್ಲ, ಅದಕ್ಕಂತಲೇ ನಾಗರದ ಪೂಜೆ ಎಲ್ಲ ಮಾಡಿದ್ದೀನಿ. ಆದ್ರೂ ಅದು ಯಾಕೋ ಸ್ವಲ್ಪ ಜಾಸ್ತಿ ಆಗ್ತಿದೆ ಅನ್ನಿಸ್ತು. ಅದಕ್ಕೆ ಒಂದು ಸ್ವಲ್ಪ ಅದೇ ಟೆನ್ಷನಲ್ಲಿ ನೆನ್ನೆ ಏನಕ್ಕೆ ಹಿಂಗೆ ಆಗ್ತಿದೆ ಅಂತ ಅದೇ ಯೋಚನೆ ಮಾಡ್ಕೊಂಡಿದ್ದರಿಂದ ನೀನೇನು ಮಾಡೋಕ್ಕಾಗಲಿಲ್ಲ. ನಮ್ಮಮ್ಮ ಬೆಳಗ್ಗೆ 3:30 ಎದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಇಲ್ಲಾಂದರೆ ದೇವರಣೆಗೂ ಇವತ್ತು ಪೂಜೆನೇ ಮಾಡೋಕ್ಕಾಗ್ತಿಲ್ಲ. ಮೇ ಬಿ ಸಂಜೆ ಮಾಡಬೇಕಿತ್ತೇನೋ ನಾನು. ಸದ್ಯ ಎಲ್ಲ ಆಯಿತು. ಅದಕ್ಕೆ ಇವರೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಎಷ್ಟು 11 ಗಂಟೆ ಆಗಿದೆ.
ಇದು ಪ್ರಸಾದಕ್ಕೆ ಏನು ಮಾಡಿದ್ವಿ ಅಂದರೆ ಗಿಣ್ಣಲ್ಲಿ ತೊಗೊಂಡು ಕೊಟ್ಟಿದ್ರಿ ಇಲ್ಲೊಬ್ರು ಗಿಣ್ಣು ಹಸು ಕರು ಹಾಕಿತ್ತು. ಅವ್ರ ಹತ್ರ ನಾನು ಫಸ್ಟೇ ಹೇಳಿ ಗಿಣ್ಣಾಲ್ಗೆ ಹೇಳಿದೆ, ಅವ್ರು ಕೊಟ್ಟಿದ್ರು. ಅದನ್ನೇ ಪೊಂಗಲ್ ಥರ ಮಾಡಬೇಕಿತ್ತಲ್ಲ, ಅದಕ್ಕೆ ಪೊಂಗಲ್ಗೆ ಗಿಣ್ಣಾಲ್ ಹಾಕಿದ್ದೀವಿ. ಇನ್ನೊಂದು ಸ್ವಲ್ಪ ಗಿಣ್ಣಾಲ್ ಇಟ್ಕೊಂಡಿದ್ವಿ, ಯಾಕೆಂದರೆ ಗಿಣ್ಣು ಮಾಡಬೇಕು ಅಂತ. ಇದು ನೋಡಿದ್ರೆ ಸೇಮ್ ಗಿಣ್ಣು ಥರನೇ ಆಗಿದೆ, ತೋರಿಸ್ತೀನಿ ಬನ್ನಿ. ಆಯಿತು ಇವತ್ತು ಪೂಜೆ ಎಲ್ಲ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ನನಗೆ ಈ ಸೀರೆ ಬಿಚ್ಚಾಕಬೇಕು ಅನ್ನೋ ಅಷ್ಟು ಇರಿಟೇಟ್ ಆಗ್ತಿದೆ ನನಗೆ. ಯಾಕೋ ಈ ಸೀರೆ ಯಾಕೋ ಇಷ್ಟನೇ ಆಗಲಿಲ್ಲ ನನಗೆ. ಬಿಚ್ಚಾಕ್ಬಿಟ್ರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿದೆ. ಆಮೇಲೆ ಈ ಸೀರೆ ಉಟ್ಕೊಂಡು ಕೆಲಸನೂ ಮಾಡೋಕ್ಕಾಗಲ್ಲ, ಏನಕ್ಕಂದ್ರೆ ನಮ್ಗೆ ಅಭ್ಯಾಸ ಇಲ್ವಲ್ಲ, ಅದೇ ಮೇಯ್ನು. ಸೀರೆ ಉಟ್ಕೊಂಡು ಸುಮ್ಮನೆ ಸ್ಟೈಲಿಶಾಗಿ ಓಡಾಡ್ಬೋದು, ಬಟ್ ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಇರಿಟೇಟ್ ಆಗುತ್ತೆ, ಯಾಕಂದರೆ ನಮ್ಗೆ ಅದು ಅಭ್ಯಾಸನೇ ಇಲ್ಲ. ಅದಕ್ಕೇನೆ ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಇದೇ ಓಲೆ ಅವತ್ತು ತೋರಿಸಿದ್ನಲ್ಲ ಅದೇ. ಆಮೇಲೆ ಇನ್ನೊಂದು ಏನಕ್ಕೆ ಗೊತ್ತಾ ಲೇಟ್ ಆಗಿದ್ದು, ಈ ಹಿತ್ತಾಳೆದೆಲ್ಲ ಎಲ್ಲೆಲ್ಲೋ ಇಟ್ಟಿದ್ದೀನಿ, ಇದೆಲ್ಲ ತಗೋಬೇಕಿತ್ತು. ಏನಕ್ಕಂದ್ರೆ ಇದೆಲ್ಲ ಲೇಟ್ ಆಗಿದ್ದು ನಮ್ಮ ಚೇತನಿಂದಾನೆ. ನಾನು ಬೆಳ್ಳಿ ಇಲ್ಲೇ ಇರಲಿ ಬೇಕು, ಇನ್ನೇನು ವರಮಹಾಲಕ್ಷ್ಮಿ ಬರುತ್ತಲ್ಲ ಅದಕ್ಕೆಲ್ಲ ಇಲ್ಲೇ ಇರಲಿ ಅಂತ ಹೇಳಿದೆ. ಇವರೇ ಇಲ್ಲ ನಾವು ಮೈಸೂರು ಟ್ರಿಪ್ ಎಲ್ಲ ಹೋಗ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ತೊಗೊಂಡೋಗಿಡು ಅಂದರು. ಎಲ್ಲ ತೊಗೊಂಡೋಗಿಟ್ಟು ಬಂದೆ. ಇವತ್ತು ನೋಡಿದ್ರೆ ದೀಪ ಬೇಕಿತ್ತು ನನಗೆ. ಅದು ಭೀಮೇಶ್ವರ ವ್ರತ ಮಾಡೋದ್ನಲ್ಲ, ಅದು 2 ಜೋಡಿ ದೀಪ. ನಾನು ಲಾಸ್ಟ್ ಇಯರ್ ಚಿಕ್ಕ ದೀಪ ಹಚ್ಚಿ, ಮಾಮೂಲಿ ಇವಾಗ ಡೈಲಿ ಏನು ಯೂಸ್ ಮಾಡ್ತೀನಿ ಅದೇ ಇನ್ನೂ ಒಂದು ಜೊತೆ ಇದೆ, ಅದು ಹಚ್ಚಿದ್ದೆ. ಅದು ಹಚ್ಚಿದ್ರೆ ಕರೆಕ್ಟಾಗಿತ್ತು. ಇದು ತುಂಬ ದೊಡ್ಡದಿರೋದ್ರಿಂದ ನನಗೆ ಕಷ್ಟ ಆಗುತ್ತೆ. ಅದಕ್ಕೇನೆ ಇವಾಗ ಯಾವುದೂ ಸಿಕ್ಕಲೇ ಇಲ್ಲ. ಅದಕ್ಕೆ ಹಿತ್ತಾಳೆದು ಅಲ್ಲಿ ಇಲ್ಲಿ ಎಲ್ಲ ಇತ್ತು, ಅದನ್ನೆಲ್ಲ ಹುಡ್ಕೊಂಡು ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಆಮೇಲೆ ನೈಟೇ ತಗೊಂಡು ಇಕ್ಕೋಬೇಕಿತ್ತು. ನಾನು ಅನ್ಕೊಂಡೆ ಬೆಳಿಗ್ಗೆ ಆಗುತ್ತೆ ಬಿಡು ಅಂತ, ಬಟ್ ಆಗಲೇ ಇಲ್ಲ, ಇಷ್ಟು ಲೇಟ್ ಆಯಿತು. ಒಂದ್ಸತಿ ದೇವ್ರ ಮನೆ ಒಂದ್ಸತಿ ತೋರಿಸ್ಬಿಡ್ತೀನಿ. ಇಲ್ಲಿ ನಮ್ಮ ಪಾಪು ಅವನದೇ ಒಂದು ಸಾಮ್ರಾಜ್ಯ ಅನ್ನೋ ಥರ ಆಡ್ತಾನೆ ಯಾವಾಗ್ಲೂ. ಆ ದೇವ್ರ ಮನೆ ತೆಗೆದ್ರೆ ಸಾಕು ಓಡೋಗಿದ್ದೆ ಅದನ್ನೆಲ್ಲ ಎಳಿಯಕ್ಕೆ ಇದು ಮಾಡ್ತಾನೆ. ಹಿಂಗೆ ಅವನು ಅಳ್ತಾನೆ ಇರ್ತಾನೆ. ಏನು ಗೊತ್ತಾ ಅಳ್ತಿರೋದು, ಈ ದೇವ್ರ ಮನೆಗೆ ಬಿಡ್ತಿಲ್ಲ ಅವನಿಗೆ ಹೋಗೋಕ್ಕೆ ಅಂತ. ಯಾವಾಗಲೂ ಅಷ್ಟೇ, ಒಂಚೂರು ದೇವ್ರ ಮನೆ ಬಾಗಿಲು ತೆಗ್ದಿದ ತಕ್ಷಣ ಓಡೋಗಕ್ಕೆ ರೆಡಿ ಇರ್ತಾನೆ. ಅದರೊಳಗೆ ಹೋಗ್ಬಿಟ್ಟು ಕೂತ್ಕೊಂಡು ಅಲ್ಲೆಲ್ಲ ಎಳಿಬೇಕು ಅಂತ. ಇಲ್ಲಿ ನೋಡಿದ್ರಲ್ಲ, ಇದನ್ನೇ ಗಿಣ್ಣು ಮಾಡಿದ್ವಿ ಹೇಳಿದ್ನಲ್ಲ ಅದು. ಆಮೇಲೆ ಅಮ್ಮ ಸರಿ ಮಾಡಿ ಅವನಿಗೆ ತಿನ್ನಿಸಿದ್ರು. ಚೇತನ್ ಹೋಗೋಕ್ಕಂತ ಬೇಗ ಅರ್ಜೆಂಟಾಗಿ ಏನೇನೋ ಹುಣ್ಸೆಹಣ್ಣು ಚಿತ್ರಾನ್ನ ಮಾಡಿದ್ರು. ಅದಕ್ಕಂತಲೇ ಎಲ್ಲ ಹಂಗೆ ಮಾಡಿ ಅಲ್ಲೇ ಹರಡಿದ್ದಾರೆ. ಏನು ಗೊತ್ತಾ ಪಾಪ ಮಾಡಿ ನಮ್ಮಮ್ಮ ಅವೆಲ್ಲ ಎತ್ತಿಕ್ಕಕ್ಕೆ ಪಾಪನ ಎತ್ಕೋಬೇಕು. ಈ ಕಡೆ ನಾನು ಅದೇ ಬಿಸಿ ಇದ್ನಲ್ಲ ಚೇತನ್ ವಿಷಯದಲ್ಲಿ, ಅದಕ್ಕೆ ಅಮ್ಮ ಅಲ್ಲೆಲ್ಲ ಹಂಗಂಗೆ ಬಿಟ್ಟಿದ್ದಾರೆ. ಯಾಕೆಂದರೆ ಚೇತನ್ ಎಲ್ಲ ಹೋಗ್ಬಿಟ್ರೆ ಇನ್ನೇನು ಪೂಜೆ ಎಲ್ಲ ಆಗಿತ್ತು, ಇನ್ನೇನು ಇದೆಲ್ಲ ಎತ್ತಿಕ್ಕದಷ್ಟೇ. ಆಮೇಲೆ ಮಧ್ಯಾಹ್ನಕ್ಕೆ ಸಾಂಬಾರಿತ್ತು, ನೆನ್ನೆದೆ ಬಸ್ಸಾರು. ಇವ್ರು ಯಾರು ಏನು ಟಿಫನ್ ಬಾಕ್ಸ್ ಏನೂ ಎತ್ಕೊಂಡು ಹೋಗಿರಲಿಲ್ಲ. ಆಮೇಲೆ ನಮ್ಮ ಅಣ್ಣನಿಗೂ ಏನೂ ಕೊಟ್ಟು ಕಳಿಸಿರ್ಲಿಲ್ಲ, ಅವ್ನಿಗೂ ಹೊರಗಡೆನೇ ತಿನ್ನಿ ಅಂತ ಹೇಳಿದ್ವಿ. ಯಾಕೆಂದರೆ ಬೆಳಗ್ಗೆಯಿಂದ ನಮ್ದು ಈ ಕೆಲಸನೇ ಆಗಿತ್ತಲ್ಲ, ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಬಂದ್ಬಿಟ್ಟು ಊಟ ಮಾಡ್ತಾಯಿದ್ದೀನಿ. ಈ ಕಡೆ ಬೆಳಕು, ಅದಕ್ಕೆ ಈ ಕಡೆ ವೀಡಿಯೋನೇ ಸರಿ ಬರೋಲ್ಲ. ಹಿಂದೆ ಮೀಶೋ ಪ್ರಾಡಕ್ಟ್ಸ್ ಇದ್ದಾವೆ, ಅದೊಂದು ಸ್ವಲ್ಪ ವೀಡಿಯೋ ಮಾಡಬೇಕು. ಇದು ಹುಣ್ಸೆಹಣ್ಣು ಚಿತ್ರಾನ್ನ ಮತ್ತು ಇದು ಅದೇ ಗಿಣ್ಣು. ಅದು ಬಟ್ಲಲ್ಲಿ ಆವಾಗಲೇ ನಾವು ತಿನ್ಸೋಕ್ಕೆ ಅಂತ ಹಾಕೊಂಡಿದ್ನಲ್ಲ, ಹಂಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟೆ, ಅವನು ಮಲಗಿಸ್ದೆ, ಅಮ್ಮನೂ ಮಲ್ಕೊಂಡ್ರು. ಏನಕ್ಕಂದ್ರೆ ಅವರು 3:30ಗೆ ಎದ್ದಿದ್ರಲ್ಲ ಅದಕ್ಕೆ. ಅದಾದಮೇಲೆ ಸಂಜೆ ನಮ್ಮ ಅತ್ತೆ ಮಗ ಎಲ್ಲ ಬಂದಿದ್ದರು. ಚಿಕನ್ ಸ್ವಾಮಿಗೆ ಹೋಗೋಣ ಅಂತ ಮುಂಚೆನೇ ಹೇಳಿದರು. ಸರಿ ಅಂತ ನಮ್ಮ ಅಣ್ಣ ಬೇರೆ ಅವನು 5:30ಗೆ ಬಂದ. ಎಲ್ಲರೂ ಸೇರಿಬಿಟ್ಟು ಇದಕ್ಕೆ ಹೋಗ್ತಿದ್ವಿ, ಚಿಕನ್ ಸ್ವಾಮಿಗೆ ಬಂದ್ವಿ. ನಾವು ಚಿಕನ್ ಸ್ವಾಮಿಗೆ ಬಂದಾಗ ಒಂದು 7 o'clock. ಆ್ಯಕ್ಚುಲಿ ಅಮಾವಾಸ್ಯೆ ದಿನ ಮತ್ತು ಪೌರ್ಣಮಿ ದಿನ ಇಲ್ಲಿ 7:30ವರೆಗೂ ಇರುತ್ತೆ. 7:30 ಅನ್ನೋದಕ್ಕಿಂತ ಎಷ್ಟು ಗಂಟೆವರೆಗೂ ಇರ್ತಾರೋ ಅಷ್ಟು ಗಂಟೆವರೆಗೂ ಇರ್ತಾರೆ. ಬಟ್ ಯೂಶಲಿ 7:30 ಲಾಸ್ಟು. ಏನು ಗೊತ್ತಾ, ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನ ಇಲ್ಲಿ ಚಿಕನ್ ಸ್ವಾಮಿಗೆ ಹೋಗೋದಾದರೆ ಸಂಜೆ ಹೊತ್ತು ಹೋಗೋದೇ ಬೆಸ್ಟು. ಏನಕ್ಕಂದರೆ ಬೆಳಗ್ಗೆ ಹೊತ್ತು ಹೋದರೆ ಎಷ್ಟು ರಶ್ ಇರುತ್ತೆ ಅಂದರೆ, ಆ ಕ್ಯೂ ಅಲ್ಲಿ ನಾನಂತೂ ಪ್ರೆಗ್ನೆಂಟಲ್ಲಿ ಒಂದ್ಸತಿ ಹೋಗಿ ಕ್ಯೂ ಅಲ್ಲಿ ನಿಂತು ನಂಗೆ ಸಾಕಾಯಿತು. ಅದಕ್ಕೆ ನಾನು ಅವತ್ತೇ ಡಿಸೈಡ್ ಮಾಡ್ಕೊಂಡು ಇನ್ನೇನಾದರೂ ಬರೋದಿದೆ ಸಾಯಂಕಾಲ ಹೊತ್ತೇ ಬರಬೇಕು, ಆರಾಮಾಗಿ ಬರ್ಬೋದು, ಆರಾಮಾಗಿ ಹೋಗ್ಬೋದು ಅಂತ. ಅದಕ್ಕೆ ನಾವು ಅವತ್ತು ಸಂಜೆನೇ ಹೋದ್ವಿ. ಆಮೇಲೆ ಆರಾಮಾಗೂ ನಾವು ಅವ್ರ ಹತ್ರ ಏನಾದ್ರು ಮಾತಾಡೋದಿದ್ರೆ ಮಾತಾಡೋದು, ಕೇಳೋದು ಆ ಥರ ಎಲ್ಲ ಆರಾಮಾಗಿ ಮಾಡ್ಕೋಬೋದು. ಅದಕ್ಕೇ ಸಂಜೆ ಹೊತ್ತು ಹೋಗೋದೇ ಬೆಸ್ಟ್ ಅಲ್ಲಿಗೆ. ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಇಲ್ಲಿ ಆಚೆ ಬಂದುಬಿಟ್ಟು ಮಳೆ ಬೇರೆ ಬರ್ತಿತ್ತು, ಸಿಕ್ಕಾಪಟ್ಟೆ ಮಳೆ ಬಂತು ನಾವು ಹೋದಾಗ. ಅದಕ್ಕೆ ಸರಿ ಅಂದ್ಬಿಟ್ಟು ಹಂಗೆ ಒಂದು ಚಿರ್ಮುರಿ ತೊಗೊಂಡ್ವಿ. ಆಮೇಲೆ ಮನೆಗೆ ಬಂದಮೇಲೆ ಚೇತನ್ ಫೋನ್ ಮಾಡಿದ್ರು, ಇಲ್ಲಿ ವಿಶ್ವಾಸ್ ಜ್ಯುವೆಲ್ಲರ್ಸ್ ಹತ್ರ ಬಾ ಅಂತ. ನಾನಂದೆ ಏನು ಬೇಡ, ಸುಮ್ಮನೆ ಬಾ. ಏನಕ್ಕಂದರೆ ನಮಗೆ ಈ ಮಂತ್ ಅಂತೂ ಸಿಕ್ಕಾಪಟ್ಟೆ ಖರ್ಚಿದೆ ಮತ್ತು ಕಮಿಟ್ಮೆಂಟ್ಸು ಜಾಸ್ತಿ ಆಗಿಬಿಟ್ಟಿದೆ ಹೋದ ತಿಂಗಳಿಂದ. ಅದಕ್ಕೇ ಬೇಡ ಬಾ ಅಂತಂದೆ. ಇಲ್ಲ ಬಾ, ನಾನು ಏನಾದರೂ ಕೊಡಿಸ್ಲೇಬೇಕು ಹಂಗೆ ಹಿಂಗೆ ಅಂದರು. ನಾನು ಬೇಡ ಅಂತ ಎಷ್ಟು ಅಂದ್ರೂ ಅವ್ರು
ಬಲವಂತ ಮಾಡಿದ್ರು. ಅದಕ್ಕಂತ ಹೋಗ್ಬಿಟ್ಟು ಏನಾದ್ರು ಒಂದು ಚಿಕ್ಕ ತೊಗೊಂಡು ಬಿಡು ಒಂದು 15-20 ಸಾವಿರದಲ್ಲಿ ಅಂತ ನೋಡಿದೆ. ಇಯರಿಂಗ್ ನೋಡಿದೆ. ಈ ಸೆಕೆಂಡ್ ಒನ್ ಇದೆಯಲ್ಲ, ಇದು ಇಟ್ಕೊಂಡಿದ್ದೀನಲ್ಲ, ಇದು ಇಷ್ಟ ಆಗಿತ್ತು, ಇದು ತೊಗೊಳ್ಳೋಣ ಅಂತ ಫೈನಲ್ ಮಾಡಿ ಇಟ್ಟಿದ್ದೆ. ಆಮೇಲೆ ಆ ಕಡೆ ಯಾರೋ ಒಬ್ಬರು ಕರಿಮಣಿ ನೋಡ್ತಿದ್ರು. ಅದಕ್ಕೆ ಅದೆಷ್ಟಾಗುತ್ತೆ ಅಂತ ಕೇಳಿದೆ. ಅದಕ್ಕೆ ಅವರು 50-60 ಸಾವಿರ ಅಂತ ಹೇಳಿದ್ರು. ನಾನು ಇಟ್ಕೊಂಡಿದ್ದು ಕೂಡ ಅದು 55 ಏನೋ ಟೋಟಲ್ ಆಗಿ ಎಲ್ಲ ಎಸ್ಟಿಮೇಟ್ ಮಾಡಿಸಿದ್ದೆ. ಆಮೇಲೆ ಇದನ್ನು 55 ಒಂದು 60 ಆಗುತ್ತೆ ಅಂತ ಹೇಳಿದ್ರಲ್ಲ, ನೋಡೋಣ ಅಂತ ಇದನ್ನ ತೊಗೊಂಡೆ. ಆದರೆ ಆ್ಯಕ್ಚುಲಿ ಟೋಟಲ್ ಆಗಿದ್ದು 1,44,000 ಆಯಿತು. ಸೆಕೆಂಡ್ ಒನ್ ಆ ಕಡೆ ಇರೋದು ತೋರಿಸ್ತೀನಿ ಯಾವ್ದು ತೊಗೊಂಡಿದ್ದೀನಿ ಅಂತ. ಅಷ್ಟಾಯಿತು. ನಾವು ಅಂದ್ಕೊಂಡು ಹೋಗೋದೇ ಒಂದು ಒಡವೆ ಅಂಗಡಿಗೆ, ನಾವು ತೊಗೊಳ್ಳೋದೇ ಒಂದು. ನಾನು 15-20 ಸಾವಿರಕ್ಕೆ ಹೋಗಿದ್ದು, ನೋಡಿದ್ರೆ ಅಲ್ಲಿ 1,44,000 ಫೈನಲ್ ಆಯಿತು. ಹಿಂಗೆ ಅದಕ್ಕೆ ಚಿನ್ನದ ಅಂಗಡಿಗೆ ಹೋಗ್ಬೇಕಂದ್ರೆ ಚೇತನ್ ಭಯನೇ ಪಟ್ಕೊಳ್ತಾರೆ, ಬೇಡಪ್ಪ ಅಂತ. ಇಲ್ಲಿ ಬಿಲ್ ನೋಡ್ತಿರ್ಬೋದು. ಇದು ಆ್ಯಕ್ಚುಲಿ ಏನು ಡೈಮಂಡಲ್ಲಿ ಬರೋದು ನಿಮಗೆ ಗೊತ್ತಿರುತ್ತೆ. ಒಂದು 14 ಕ್ಯಾರೆಟ್ ಇರುತ್ತೆ, ಇಲ್ಲಿ 18 ಕ್ಯಾರೆಟ್ ಇರುತ್ತೆ, 22 ಕ್ಯಾರೆಟ್ ಅಂತೂ ಇರಲ್ಲ. ಇಲ್ಲಿ ನಂದು ಕರಿಮಣಿ ಗೋಲ್ಡ್ ಇರೋದು ಬಂದುಬಿಟ್ಟು 18 ಕ್ಯಾರೆಟು. ನಾನು ಲಾಸ್ಟ್ ಟೈಮ್ ಇದು ಡೈಮಂಡ್ ರಿಂಗ್ ತೋರಿಸಿದ್ನಲ್ಲ, ಅದು 14 ಕ್ಯಾರೆಟ್ ಇತ್ತು. ಅವತ್ತಿನ ದಿನಕ್ಕೆ 18 ಕ್ಯಾರೆಟ್ ಬಂದುಬಿಟ್ಟು 11,726 ಅಲ್ಲೇ ಇದೆ. ಆಮೇಲೆ ನೆಟ್ ವೆಯ್ಟ್ ಬಂದುಬಿಟ್ಟು 6.53 ಇದೆ. ಇದು ಡೈಮಂಡ್ ವ್ಯಾಲ್ಯೂ ಬಂದುಬಿಟ್ಟು 40,100 ರುಪೀಸ್ ಹಾಕಿದ್ದಾರೆ. ಆ್ಯಕ್ಚುಲಿ ಇದು 42 ಸಮಥಿಂಗ್ ಏನೋ ಇತ್ತಲ್ಲಿ, ಆಮೇಲೆ ಕಮ್ಮಿ ಮಾಡಿದ್ರಲ್ಲ, ಅದಕ್ಕೆ 40,100 ಇದೆ. ಬಟ್ ನಮಗೆ ಎಲ್ಲಿ ಜಾಸ್ತಿ ಆಯ್ತು ಅಂದರೆ ಮೇಕಿಂಗ್ ಚಾರ್ಜ್ ಜಾಸ್ತಿ ಆಯಿತು. 15,800 ಹಾಕಿದ್ದಾರೆ. ಅವ್ರು ಆ್ಯಕ್ಚುಲಿ 18,500 ಹಾಕಿದ್ರು, ಜಾಸ್ತಿ ಹಾಕಿದ್ರು ಮೇಕಿಂಗ್ ಚಾರ್ಜ್ ಅಂತೂ. ನಾನು ಅದನ್ನೇ ಅಂದೆ, ಏನಕ್ಕೆ ನೀವು ಇಷ್ಟೊಂದು ಮೇಕಿಂಗ್ ಚಾರ್ಜ್ ಹಾಕ್ತಿದ್ದೀರಾ ಅಂತ. ಅವರು ಏನಂದರೆ ಇಲ್ಲಿ ಡೈಮಂಡಲ್ಲಿ ಏನಂದರೆ ವೇಸ್ಟೇಜಕ್ಕೆ ಹಾಕಲ್ಲ, ಮೇಕಿಂಗ್ ಚಾರ್ಜ್ಗೆ ಜಾಸ್ತಿ ಹಾಕ್ತಾರೆ. ಅವ್ರು ಹೇಳ್ತಾರೆ ಡೈಮಂಡ್ಗೆ ಜಾಸ್ತಿ ಮೇಕಿಂಗ್ ಚಾರ್ಜ್ ಅಂತ. ಏನು ಮಾಡೋಕ್ಕಾಗಲ್ಲ, ಸರಿ ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಆಮೇಲೆ ಟೋಟಲ್ ಬಂದ್ಬಿಟ್ಟು ಆ್ಯಕ್ಚುಲಿ 1,44,000 ಆಗಿತ್ತು. ನಾವು ಫೈನಲ್ ಮಾಡಿದ್ದು 1,36,000ಕ್ಕೆ. ಅದು ಬಿಟ್ಟು ಎಲ್ಲ ಇದು ಗೊತ್ತಿರುತ್ತೆ ಎಲ್ರಿಗೂ, ಡೈಮಂಡ್ ತೊಗೊಂಡವ್ರಿಗೆ ಈ ಕಾರ್ಡ್ ಒಂದು ಕೊಡ್ತಾರೆ. ಏನಕ್ಕಂದರೆ ಆ ಕಾರ್ಡ್ ಮೇಯ್ನು. ನಾವು ಡೈಮಂಡ್ ವಾಪಸ್ ನಾವು ರೀಸೇಲ್ ಮಾಡ್ಬೇಕಾದ್ರೆ ಆ ಕಾರ್ಡ್ ಇರಲೇಬೇಕು. ಆ ಕಾರ್ಡ್ ಇಲ್ಲಾಂದ್ರೆ ಅವ್ರು ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಆಮೇಲೆ ಇದು ಉಕ್ಕು ಲಾಸ್ಟ್ ಟೈಮ್ ಯಾರೋ ಕೇಳಿದ್ರು, ಉಕ್ಕು ಮೇಡಮ್ ಹೇಗೆ ನೀವು ಹಾಕ್ಕೊಳ್ತೀರಾ, ನಮ್ಮ ಹತ್ರ ಇದೆ, ಅದು ಸರಿಯಾಗಿ ಹಾಕ್ಕೊಳಕ್ಕಾಗ್ತಿಲ್ಲ, ಆಮೇಲೆ ಬಿದ್ದೋಗುತ್ತೆ ಅಂತ ಭಯ ಅಂತ. ಏನಿಲ್ಲ, ಉಕ್ಕು ಏನು ಗೊತ್ತಾ, ಇದು ಉಕ್ಕನ್ನ ನಾವು ಅಗ್ಲನೂ ಮಾಡ್ಬೋದು, ಆಮೇಲೆ ತಿರ್ಗಾ ಪ್ರೆಸ್ ಕೂಡ ಮಾಡ್ಬೋದು. ಆದರೆ ಅಗ್ಲ ಮಾಡಬೇಕಾದ್ರೆ ಸ್ವಲ್ಪ ಸುಮ್ಮನೆ ಹೇಗೆ ಬೇಕೋ ಹಾಗೆ ಅಗ್ಲ ಮಾಡೋದಲ್ಲ, ನಿಧಾನಕ್ಕೆ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಇಲ್ಲಾಂದರೆ ನಾವು ಗೋಲ್ಡ್ ತೊಗೋಬೇಕಾದ್ರೆ ಉಕ್ಕನ್ನ ನೋಡಿ ಕರೆಕ್ಟಾಗಿ ತೊಗೋಬೇಕು, ಸ್ವಲ್ಪ ಗಟ್ಟಿರೋ ಉಕ್ಕು ತೊಗೋಬೇಕು. ಇಲ್ಲಾಂದರೆ ಅಲ್ಲಿ ಮಧ್ಯದಲ್ಲಿ ಏನು ಹಿಂಗೆ ಬೆಂಡ್ ಆಗಿದೆಯಲ್ಲ, ಅಲ್ಲಿ ಕಟ್ಟಾಗಿಬಿಡತ್ತೆ. ಅದು ಬಿಟ್ಟರೆ ಏನಿಲ್ಲ. ನಾನು ಇವಾಗ ಎಷ್ಟೋ ಸತಿ ಉಕ್ಕನ್ನ ನಾನು ಈ ಡಾಲರ್ ತೊಗೊಂಡಿರೋದೇ ಎಕ್ಸ್ಚೇಂಜ್ ಮಾಡೋದಕ್ಕೆ. ಆ್ಯಕ್ಚುಲಿ ನಂದು ನಮ್ಮ ಅಮ್ಮಂದು ಅವಾಗವಾಗ ಯಾವಾಗಾದ್ರು ಎಕ್ಸ್ಚೇಂಜ್ ಮಾಡ್ಕೊಳ್ತೀನಿ. ಮತ್ತು ನಂದು ಕಾಸಿನ ಸರ ಇದೆಯಲ್ಲ, ಅದಕ್ಕೂ ನಮ್ಮ ಅಮ್ಮಂದು ಹಾಕ್ಕೊಳ್ತೀನಿ, ಇಲ್ಲಾಂದರೆ ನಂದು ಹಾಕ್ಕೊಳ್ತೀನಿ. ಈ ಥರ ಎಕ್ಸ್ಚೇಂಜ್ ಮಾಡೋದಂತೂ ಹಾಕ್ಕೊಳ್ತೀನಿ, ಯಾವತ್ತೂ ಬಿದ್ದೋಗಿಲ್ಲ. ಬಟ್ ಹಾಕ್ಕೊಳ್ಬೇಕಾರೆ ಇಲ್ಲಿ ತೋರಿಸಿದ್ದೀನಿ ಹೆಂಗೆ ಹಾಕ್ಕೊಳ್ತೀವಿ ಅಂತನೋ. ಹಿಂಗೆ ಜಸ್ಟ್ ಹಿಂಗೆ ಹಾಕ್ಕೊಂಬಿಟ್ಟು ಪ್ರೆಸ್ ಮಾಡಿದ್ರೆ ಮುಗೀತು, ಏನು ಬೀಳೋದಿಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಲಾಸ್ಟ್ ಒಬ್ಬರು ಮೆಸೇಜಲ್ಲಿ ಒಬ್ರು ಹೇಳಿದರು, ನೀವು ನಾನು ಲಾಂಗ್ ಚೈನ್ ತೋರಿಸಿದ್ನಲ್ಲ, ಅದು 97 ಗ್ರಾಮ್ ಸಮಥಿಂಗ್ ಅಂತ, ಅದ್ರದ್ದು ಏನು ಹೇಳಿದ್ರು ಅಂದರೆ, ನಾನು ಅದರಲ್ಲಿ ಹೇಳಿದ್ದೀನಿ ಕುಂದನ್ಗೆ ನಾವು 22,000 ಪೇ ಮಾಡಿದ್ದೀವಿ ಅಂತ. ಅವ್ರು ಹೇಳಿದ್ರು, ನಿಮಗೆ ಮೋಸ ಮಾಡಿದ್ದಾರೆ, ನಿಮಗೆ ಪಂಗ್ನಮ್ ಹಾಕಿದ್ದಾರೆ, ಏನು ಆ ಸ್ಟೋನ್ಗೆ ರೀಸೇಲ್ ವ್ಯಾಲ್ಯೂ ಇಲ್ಲ, ಏನಕ್ಕಷ್ಟು ಸುಮ್ಮನೆ ಪೇ ಮಾಡಿದ್ದೀರಾ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಇವಾಗ ನಾವು ರಿಂಗ್, ನಾನು ಲಾಸ್ಟ್ ಟೈಮ್ ಒಂದು ನಾರ್ಮಲ್ ಸ್ಟೋನ್ ರಿಂಗ್ ತೋರಿಸಿದ್ನಲ್ಲ, ಒಂಕಿ ರಿಂಗು, ಅದ್ರದ್ದೇ 6,000 ಏನೋ ಬರೀ ನಾವು ಸ್ಟೋನ್ ವ್ಯಾಲ್ಯೂ ಕೊಟ್ಟಿದ್ದೀವಿ. ಏನು ಗೊತ್ತಾ, ಒರಿಜಿನಲ್ ಸ್ಟೋನ್ಗೆ ರೇಟ್ ಜಾಸ್ತಿ ಇದೆ. ಅದು ಏನಂದರೆ ಎಷ್ಟೇ ವರ್ಷ ಆದ್ರೂ ಅದು ಶೇಡ್ ಆಗಲ್ಲ ಸ್ಟೋನು. ಕೆಲವು ನೀವು ನೋಡಿ, ಕೆಲವು ಒಂದೊಂದು ಕಡೆ ನಾವು ತೊಗೊಂಡಿರೋ ಚಿನ್ನದಲ್ಲಿ ಸ್ಟೋನು ಸಿಕ್ಕಾಪಟ್ಟೆ ಶೇಡ್ ಆದಂಗೆ ಆಗ್ಬಿಡುತ್ತೆ, ಒಂಥರ ಬ್ಲ್ಯಾಕ್ ಆದಂಗೆ ಆಗುತ್ತೆ, ಆ ಥರ ಎಲ್ಲ ಆಗುತ್ತೆ. ಯಾಕೆಂದರೆ ಅದು ಒರಿಜಿನಲ್ ಸ್ಟೋನ್ ಇರಲ್ಲ. ನಾವು ತೊಗೋಬೇಕಾದ್ರೆ ಏನು ಗೊತ್ತಾ, ಇದು ನಾವೇನು ಸ್ಟೋನ್ಗೆ ದುಡ್ಡು ಕೊಟ್ಟಿಲ್ವಲ್ಲ, ಚೆನ್ನಾಗಿರುತ್ತೆ ಅಂತ ತೊಗೊಳ್ತೀವಿ. ಅದು ಆ ಥರ ಅಲ್ಲ. ಇವಾಗ ನಾವು ದುಡ್ಡು ಪೇ ಮಾಡ್ತೀವಿ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಇವಾಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಸ್ಯಾರಿ ತೊಗೊಳಕ್ಕೆ ಹೋಗ್ತೀವಿ, 2,000 ಒಂದು 500 ರೂಪಾಯಿಂದ ಲಕ್ಷಗಟ್ಟಲೆ ಇರುತ್ತೆ. 500 ರೂಪಾಯಿಗೆ 500 ರೂಪಾಯಿ ಅಷ್ಟು ವರ್ತ್ ಇರುತ್ತೆ, ಲಕ್ಷಕ್ಕೆ ಲಕ್ಷದಷ್ಟು ವರ್ತ್ ಇರುತ್ತೆ. ಅದರದ್ದೇ ಆದಂಥ ವರ್ತ್ಗಳಿರುತ್ತೆ. ಆಮೇಲೆ ಇನ್ನೊಂದು ಹೇಳಿದ್ರೆ, ಅವರು ನಾವು ತನಿಷ್ಕಲ್ಲಿ ತೊಗೊಂಡಿರೋದು ಟಾಟಾದದು, ನಮಗೆ ಅಂದರೆ ನಾನು ಏನೋ ರಿಪ್ಲೈ ಮಾಡಿದ್ಕೆ ಅವ್ರು ಹಂಗಂದ್ರು. ಅದಕ್ಕೆ ನಾನಂದೆ ಸರಿ, ನಾನು ಲಾಸ್ಟಿಗೆ ಅವ್ರ ಹತ್ರ ಏನು ಮಾತಾಡೋಕೆ ಹೋಗಲಿಲ್ಲ. ಓಕೆ ಬಿಡಿ, ನನಗೆ ಗೊತ್ತಾಗಿಲ್ಲ ಅಂತ ಅಂದೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ತುಂಬ ವರ್ಷದಿಂದ ನಾನೇ ನಮ್ಮ ಮನೇಲಿ ಗೋಲ್ಡ್ ಯಾವಾಗಲೂ ತೊಗೊಳ್ಳೋದು, ನನಗೇನು ಗೊತ್ತಿಲ್ಲದೆ ಏನು ತೊಗೊಂಡಿಲ್ಲ. ಏನಂದರೆ ಸ್ಟೋನ್ ವ್ಯಾಲ್ಯೂ ಹೌದು, ರೀಸೇಲ್ ವ್ಯಾಲ್ಯೂ ಇಲ್ಲ ಅಂತ ಅಂತೀವಿ. ಬಟ್ ಏನು ಗೊತ್ತಾ, ರೀಸೇಲ್ ವ್ಯಾಲ್ಯೂ ನಾವು ಬೇಕು ಅಂದರೆ ಸೇಮ್ ಶಾಪ್ಗೆ ಹೋಗ್ಬಿಟ್ಟು ನಾನು ಇದು ಲಾಂಗ್ ಚೈನ್ ಮಾಡಿಸ್ಕೊಂಡಾಗ 22,000 ಹಾಕಿದ್ರಲ್ಲ, ನಾನು ಕೇಳಿದೆ ಏನಕ್ಕೆ ಇಷ್ಟೊಂದು, ಆಮೇಲೆ ರಿಂಗ್ ತೊಗೋಬೇಕಾದ್ರೂ ಒಂದು 6,000 ಹಾಕಿದಿರಲ್ಲ ಸ್ಟೋನ್ ವ್ಯಾಲ್ಯೂನೇ ಅಂತ ಅಂದಿದ್ದಕ್ಕೆ ಅವ್ರೇನಾದರೂ ನಿಮಗೆ ರೀಸೇಲ್ ವ್ಯಾಲ್ಯೂ ಇಲ್ಲ ಏನಿಲ್ಲ ಅಂದಿದ್ದಕ್ಕೆ, ಇಲ್ಲ ನೀವು ತೊಗೊಂಡು ಬನ್ನಿ ಇದೇ ಶಾಪಿಗೆ ಕೊಡಿ, ಮತ್ತು ವಿತ್ ಬಿಲ್ ಕೊಡಿ, ಸ್ಟೋನ್ ವ್ಯಾಲ್ಯೂ ನಿಮಗೆ ಏನು ರೇಟ್ ಇದೆಯಲ್ಲ ಅದು ಕೊಟ್ಟೆ ಕೊಡ್ತೀವಿ, ಅದರಲ್ಲಿ ಏನು ಮೆನ್ಷನ್ ಮಾಡಿದ್ದೀವಲ್ಲ ಅದು ಕೊಟ್ಟೆ ಕೊಡ್ತೀವಿ ಅಂತ. ಏನಕ್ಕಂದರೆ ನೀವು ಗೋಲ್ಡ್ ತೊಗೊಂಡು
ತೊಗೊಂಡವ್ರಿಗೆ ಗೊತ್ತಿರುತ್ತೆ, ಅದರಲ್ಲೇ ಟ್ಯಾಗಲ್ಲೇ ಇರುತ್ತೆ ಗೋಲ್ಡ್ ಇಷ್ಟು, ಗ್ರಾಸ್ ವೆಯ್ಟ್ ಇಷ್ಟಿದೆ, ನೆಟ್ ವೆಯ್ಟ್ ಇಷ್ಟಿದೆ, ಸ್ಟೋನ್ ವ್ಯಾಲ್ಯೂ ಇಷ್ಟಿದೆ, ಎಷ್ಟು ಸ್ಟೋನ್ಗೆ ಎಷ್ಟು ರೂಪಾಯಿ ಅಂತ ಎಲ್ಲ ಬರ್ದಿರ್ತಾರೆ. ಇವಾಗ ನಾವು ಸುಮ್ಮನೆ ಹೊರಗಡೆ ಹೋಗ್ಬಿಟ್ಟು ಒಂದು ಕುಂದನ್ ಜ್ಯುವೆಲ್ರಿ ಆರ್ಟಿಫಿಷಿಯಲ್ ತೊಗೊಂಡ್ರೆ ಎಷ್ಟು ರೇಟ್ ಇರುತ್ತೆ. ಎಕ್ಸಾಂಪಲ್ ಚಿಕ್ಕಪೇಟೆಯಲ್ಲಿ ಸುಧಾ ಸಮಥಿಂಗ್ ಏನೋ ಇದೆ, ಅಲ್ಲಿ ಜಸ್ಟ್ ಕುಂದನ್ ಜ್ಯುವೆಲ್ರಿನೇ ಜಾಸ್ತಿ ಸೇಲ್ ಮಾಡೋದು. ಅಲ್ಲಿ ಹೋಗ್ಬಿಟ್ಟು ಕುಂದನ್ದು ಜ್ಯುವೆಲ್ರಿ, ನಾರ್ಮಲ್ ಕುಂದನ್ ಜ್ಯುವೆಲ್ರಿ ತೊಗೊಳಕ್ಕೆ ಹೋದ್ರೇ ಎಷ್ಟು ಕಾಸ್ಟ್ಲಿ ಹೇಳ್ತಾರೆ. ಏನಕ್ಕಂದರೆ ಕುಂದನ್ಗೆ ಅಷ್ಟು ವ್ಯಾಲ್ಯೂ ಇದೆ, ಮತ್ತು ರೀಸೇಲ್ ವ್ಯಾಲ್ಯೂನೂ ಇದೆ ಕುಂದನ್ದು. ಅಂದರೆ ಏನಂದರೆ ಅದೇ ನಾನು ಹೇಳಿದ್ನಲ್ಲ, ಬಿಲ್ ತೊಗೊಂಡೋಗಿ ಕೊಟ್ಟರೆ ಕೊಡ್ತಾರೆ. ಅವ್ರು ಹೇಳಿದ್ರು ನನಗೆ, ಬಿಲ್ ತೊಗೊಂಡು ಬನ್ನಿ ಮೇಡಮ್, ಅದರಲ್ಲಿ ಸ್ಟೋನ್ ವ್ಯಾಲ್ಯೂನು ಬರ್ದಿದ್ದೀವಿ, ಎಲ್ಲ ಬರ್ತಿದ್ದೀವಿ, ತೊಗೊಳ್ತೀವಿ ಅಂತ. ಆಮೇಲೆ ಇನ್ನೊಂದು ಅದಷ್ಟೇ, ನಾನು ಇನ್ನೇನು ಹೇಳಕ್ಕೆ ಹೋಗಲ್ಲ. ಏನಕ್ಕಂದರೆ ಒಬ್ರೊಬ್ರು ಮೈಂಡಲ್ಲಿ ಒಂದೊಂದು ಥರ ಇರುತ್ತೆ, ಮತ್ತು ಅವ್ರವ್ರದ್ದೇ ಕ್ಯಾಲ್ಕುಲೇಷನ್ ಬೇರೆ ಇರುತ್ತೆ. ಒಬ್ರೊಬ್ರು ಶಾಪಿಂದ ಒಂದೊಂದು ಶಾಪ್ಗೂ ವೇರಿಯೇಷನ್ ಇರುತ್ತೆ. ಆಮೇಲೆ ಸಿಲ್ವರು ಅಷ್ಟೇ, ಇವಾಗ ನಾವಂತೀವಿ, ನನಗೆ ಪರಿಚಯ ಇರೋರು, ನನಗೆ ತುಂಬ ಕ್ಲೋಸ್ ಇರೋರು ಅಂದರು, ಬೇಡ ವಿಶ್ವಾಸಲ್ಲಿ ತೊಗೋಬೇಡ, ಸಿಲ್ವರು ಇಲ್ಲಿ ಇದರಲ್ಲಿ ಏನು ಹೋಲ್ಸೇಲ್ ಇದೆ ಶಾಪಲ್ಲಿ ತೊಗೊಳ್ಳಿವಂತೆ, ಅಲ್ಲೂ 92.5 BIS ಹಾಲ್ಮಾರ್ಕ್ ಇರುತ್ತೆ ಅಂತ. ಬಟ್ ನನಗೇನು ಗೊತ್ತಾ, ನನಗೆ ನಂಬಿಕೆ ಇಲ್ಲ. ಏನಕ್ಕಂದರೆ ಏನಾದರೂ ಇವಾಗ ನಾವು ಅಷ್ಟಿಷ್ಟೊಂದು ದುಡ್ಡು ಕೊಟ್ಟು ತೊಗೊಳ್ತೀವಿ, ಏನಾದರೂ ಒಂಚೂರು ಮೋಸ ಆದರೆ ಏನೋ ಅಂತ ಭಯ ಇರುತ್ತೆ ನನಗೆ. ಚಿಕ್ಕಪೇಟೆಲ್ಲೇ ನಾನು ತೊಗೊಂಡು ಬಂದಿದ್ದೀನಿ, ಅಲ್ಲಿ BIS ಹಾಲ್ಮಾರ್ಕ್ ಇಲ್ಲ, ಮತ್ತು 92.5 ಇಲ್ಲ. ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಬ್ಲ್ಯಾಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸಿಲ್ವರು. ಏನಕ್ಕಂದರೆ ಅದು 80% ಸಿಲ್ವರ್ ಇರುತ್ತೆ, ಅಥವಾ 75% ಸಿಲ್ವರ್ ಇರುತ್ತೆ. ಕಾಲ್ ಚೈನ್ ಎಲ್ಲ ನೀವು ಕಾಲ್ ಚೈನ್ ತೊಗೊಳ್ಬೇಕಾದ್ರೆ ಗೊತ್ತಿರುತ್ತೆ, ಕಾಲ್ ಚೈನ್ ಸ್ವಲ್ಪ ಕಮ್ಮಿ ರೇಟ್ ಇರುತ್ತೆ. ಏನಕ್ಕಂದರೆ ಅದು 75% ಅವ್ರು 80% ಸಿಲ್ವರ್ ಇರುತ್ತೆ, ಕಂಪ್ಲೀಟ್ 92% ಅಂತೂ ಇರಲ್ಲ. ಆಮೇಲೆ BIS ಹಾಲ್ಮಾರ್ಕ್ ಕೂಡ ಇರಲ್ಲ ಕಾಲ್ ಚೈನ್ಗೆ. ಇವನ್ ನಾನು ಇಲ್ಲಿ ತೊಗೊಳ್ಳೋ ಹತ್ರನೂ ಅಷ್ಟೇ. ನಾನು ಅದಕ್ಕೆ ಸಿಲ್ವರ್ ಕೂಡ ನಾನು ಎಲ್ಲ ಕಡೆ ಸಿಲ್ವರ್ ತೊಗೊಳಕ್ಕೆ ಹೋಗಲ್ಲ, ಯಾಕೆಂದರೆ ಗೋಲ್ಡ್ಗಿಂತ ಸಿಲ್ವರ್ ಅಂತೂ ಜಾಸ್ತಿ ಮೋಸ ಮಾಡ್ತಾರೆ. ಓಕೆ, ನಾನು ಇದು ನಿಲ್ಗೆ ಬಿಟ್ಬಿಡ್ತೀನಿ, ಏನಕ್ಕಂದರೆ ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ಒಬ್ರೊಬ್ರದ್ದು ಒಂದೊಂದು ವ್ಯೂ ಇರುತ್ತೆ. ಸುಮ್ಮನೆ ಹೇಳಿದ್ರೆ ಇಲ್ಲಿ ಡಿಬೇಟ್ ಮಾಡೋರೆ ಜಾಸ್ತಿ ಇರ್ತಾರೆ, ಅದಕ್ಕೆ. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋ ನಾನು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ದು ಕೆಲವ್ರು ಕೇಳಿದ್ದಾರೆ, ಅದಕ್ಕೋಸ್ಕರ ನಾನು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ದು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಫಾಲೋ ಮಾಡಿ, ಅಲ್ಲಿನೂ ನಾನು ಡೈಲಿ ಅಪ್ಡೇಟ್ಸ್ ಹಾಕ್ತಾ ಇರ್ತೀನಿ, ಅದಕ್ಕೆ. ಗಂಡ ಹೆಂಡತಿ ನಂಟು ಬ್ರಹ್ಮ ಹಾಕಿದ ಗಂಟು.